ಸ್ಥಳಗಳಿಗೂ ನಮ್ಮ ನೆನಪುಗಳಿಗೂ ಒಂದರ ಅದ್ಭುತ ನಂಟಿದೆ ಅಲ್ವಾ? ಹೌದು ಹೌದು, ಖಂಡಿತವಾಗಿ. ಇವತ್ತಿನ ನಮ್ಮ ಚರ್ಚೆ ಸಂಕೇಶ್ವರದ ಬಗ್ಗೆ. ಸಂಕೇಶ್ವರ ನೆನಪುಗಳ ಖಜಾನೆ ಅಂತ ಒಂದು ಬರಹ ಇದೆ. ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಲೇಖಕರು ಹೇಳ್ತಾರೆ, ನೀವು ಎಲ್ಲಿಯವರು ಅಂದಾಗ ಸಂಕೇಶ್ವರ ಅಂತ ಹೇಳೋ ಮುಂಚೆ ನಂಗೆ ನಗು ಬರುತ್ತೆ ಅಂತ. ಅದು ಕೇಳೋಕ್ ಚೆನ್ನಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಈ ಪುಟ್ಟ ಊರು ಇದು ಕೇವಲ ಮ್ಯಾಪ್ ಮೇಲಿನ ಒಂದು ಪಾಯಿಂಟ್ ಅಲ್ವಂತೆ, ಅವರಿಗದು ನೆನಪುಗಳ ಬುತ್ತಿ. ಅಂದ್ರೆ ಈ ಜಾಗಕ್ಕೆ ಇಷ್ಟೊಂದು ಎಮೋಷನಲ್ ಕನೆಕ್ಷನ್ ಹೇಗ್ ಬಂತು ಅಂತ ನೋಡೋಣ. ನಿಜ, ಸ್ಥಳಗಳು ನಮ್ಮ ಐಡೆಂಟಿಟಿಯನ್ನ ಹೇಗೆ ರೂಪಿಸ್ತವೆ, ನಮ್ಮ ನೆನಪುಗಳನ್ನ ಹೇಗೆ ಜೋಪಾನ ಮಾಡ್ತವೆ ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಷಯ. ಕೆಲವೊಮ್ಮೆ ನಾವು ಹಳೇದನ್ನ ಅಂದ್ರೆ ಬಾಲ್ಯವನ್ನ ಇದ್ದಿದ್ದಕ್ಕಿಂತ ಚಂದ ಮಾಡಿ ನೆನಪಿಸ್ಕೊಳ್ತೀವಿ. ಅದಕ್ಕೆ ರೋಸಿ ರೆಟ್ರೋಸ್ಪೆಕ್ಷನ್ ಅಂತಾರೆ. ಹೌದು, ಆತರ ಆಗತ್ತೆ. ಆದ್ರೆ ಈ ಬರಹದಲ್ಲಿ ಬರೀ ಭಾವುಕತೆ ಅಲ್ಲ, ಆ ಸ್ಥಳದ ಜೊತೆ ಅವ್ರಿಗಿರೋದು ಒಂದು ನಿಜವಾದ ಆಳವಾದ ಸಂಬಂಧ ಅಂತ ಅನ್ಸುತ್ತೆ. ಹೌದು, ಕರೆಕ್ಟ್. ಆ ಸಂಬಂಧವನ್ನ ಅವರು ಬಾಲ್ಯದ ನೆನಪುಗಳ ಮೂಲಕನೇ ಬಿಚ್ಚಿಡ್ತಾರೆ. ಸಂಕೇಶ್ವರದ ಆ ಸಣ್ಣ ಗಲ್ಲಿಗಳು, ಬರಿಗಾಲಲ್ಲಿ ಓಡಾಡಿದ್ದು, ಫ್ರೆಂಡ್ಸ್ ಜೊತೆ ಆಟ ಆಡಿದ್ದು, ಯಾರೋ ಮನೆ ಗೇಟ್ ಮುಂದೆ ಕ್ರಿಕೆಟ್ ಆಡ್ತಿದ್ದ ದಿನಗಳು, ಆಮೇಲೆ ಹಿರಣ್ಯಕೇಶಿ ನದಿ ದಳದಲ್ಲಿ ಸೈಕಲ್ ಓಡಿಸಿದ್ದು, ಆ ಖುಷಿ ಅದೆಲ್ಲ ಕೇಳಿದ್ರೇನೆ ಒಂಥರ ಖುಷಿಯಾಗತ್ತೆ. ವಿಶೇಷವಾಗಿ ಹೇಳ್ತಾರೆ, ಅವರ ಆಟದ ಮೈದಾನಕ್ಕೆ ಬೇಲಿನೇ ಇರ್ಲಿಲ್ವಂತೆ, ಕಲ್ಪನೆನೇ ಎಲ್ಲೇ ಆಗಿತ್ತು ಅಂತ. ಇದು ಬಹಳ ಮುಖ್ಯವಾದ ಚಿತ್ರಣ ಅಲ್ವಾ? ಖಂಡಿತವಾಗಿಯೂ. ಆ ಬೇಲಿಗಳಿಲ್ಲದ ಮೈದಾನ ಅನ್ನೋದು ಅದು ಬರೀ ಫಿಸಿಕಲ್ ವಿವರಣೆ ಅಲ್ಲ, ಅದೊಂದು ಹೇಗೆ ಹೇಳೋದು, ಮೈಂಡ್ ಸೆಟ್. ಅಂದಿನ ಮಕ್ಕಳ ಲೋಕದಲ್ಲಿ ಇದ್ದಿರಬಹುದಾದ ಫ್ರೀಡಮ್, ಆ ಲಿಮಿಟ್ ಇಲ್ಲದ ಸಾಧ್ಯತೆಗಳನ್ನು ಅದು ಧ್ವನಿಸುತ್ತೆ. ನಿಜ. ಇವತ್ತಿನ ಮಕ್ಕಳ ಬಹಳ ಸ್ಟ್ರಕ್ಚರ್ಡ್ ಆದ ಕಟ್ಟುನಿಟ್ಟಿಯ ಬಾಲ್ಯಕ್ಕೆ ಹೋಲಿಸಿದ್ರೆ ಆ ಸಿಂಪ್ಲಿಸಿಟಿ, ಆ ಓಪನ್ನೆಸ್ ಎಷ್ಟು ಬೇರೆ ಇತ್ತು ಅಂತ ಗೊತ್ತಾಗುತ್ತೆ. ಇಂಥ ಸಿಂಪಲ್ ದಿನನಿತ್ಯದ ಅನುಭವಗಳೇ ಮುಂದೆ ಅಮೂಲ್ಯ ನೆನಪುಗಳಾಗೋದು. ಭಾನುವಾರದ ಸಂತೆ, ಅಲ್ಲಿನ ಗದ್ದಲ, ಅಪ್ಪ ಅಮ್ಮನ ಜೊತೆ ಹೋದಾಗ ದಾರಿಯಲ್ಲಿ ಸಿಗೋ ಪರಿಚಯದವರು, ಅಲ್ಲಿ ಎಲ್ರಿಗೂ ಎಲ್ಲರೂ ಗೊತ್ತು ಅನ್ನೋ ಫೀಲಿಂಗ್. ಇಡೀ ಊರೇ ಒಂದು ದೊಡ್ಡ ಫ್ಯಾಮಿಲಿ ತರ ಇತ್ತು ಅಂತಾರೆ. ಇದು ಸಂಕೇಶ್ವರದ ಆ ಕಮ್ಯುನಿಟಿ ಹೇಗಿತ್ತು ಅಂತ ತೋರಿಸ್ತದೆ. ಅದಕ್ಕೆ ಇರಬೇಕು ಅವರು ಅದನ್ನ ನೆನಪುಗಳ ಖಜಾನೆ ಅನ್ನೋದು. ಹೌದು ಹೌದು, ಇದು ಸಣ್ಣ ಊರುಗಳ ಒಂದು ಯುನೀಕ್ ಲಕ್ಷಣ. ಅಲ್ಲಿ ಪರ್ಸನಲ್ ರಿಲೇಶನ್ಶಿಪ್ಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ, ಕಮ್ಯುನಿಟಿ ಫೀಲಿಂಗ್ ಜಾಸ್ತಿ. ಈ ಎಲ್ಲರಿಗೂ ಎಲ್ಲರೂ ಗೊತ್ತು ಅನ್ನೋ ವಾತಾವರಣ ಇದೆಯಲ್ಲ, ಅದು ಒಂಥರ ಸೆಕ್ಯೂರಿಟಿ ಕೊಡುತ್ತೆ, ಒಬ್ರಿಗೊಬ್ರು ಕೇರ್ ಮಾಡೋ ಭಾವನೆ ಮೂಡಿಸುತ್ತೆ. ನಗರಗಳಲ್ಲಿ ಇದು ಕಡಿಮೆ ಅಲ್ವಾ? ಹೌದು, ಸಿಟಿಗಳ ಅನಾಮಿಕತೆಗೆ ಇದು ಪೂರ್ತಿ ವಿರುದ್ಧ. ಮಾರ್ಕೆಟಿಗೆ ಹೋಗೋದು, ಹಬ್ಬ ಮಾಡೋದು, ದೇವಸ್ಥಾನದ ಗಂಟೆ ಸದ್ದು, ಇದೆಲ್ಲ ಸೇರಿ ಲೈಫಿಗೊಂದು ರಿದಮ್ ಕೊಡುತ್ತೆ. ಲೇಖಕರು ಹೇಳೋ ಸರಳತೆಯಲ್ಲಿ ಅಡಗಿರುವ ಮಾಂತ್ರಿಕತೆ ಬಹುಶಃ ಇದೇ ಇರಬೇಕು. ದಿನನಿತ್ಯದ ವಿಷಯಗಳೇ ಸ್ಪೆಷಲ್ ನೆನಪುಗಳಾಗೋ ರೀತಿ. ನಿಜ. ಸೊ ಈ ಬರಹದಿಂದ ನಮ್ಗೆ